ನಾವೆಲ್ಲ ಒಂದಿಷ್ಟು ಅಧ್ಯಾತ್ಮದ ಚಿಂತನೆಯನ್ನು ಮಾಡ್ತಾ ಬಂದೀವಿ. ಇಲ್ಲಿವರೆಗೆ ಆಗಿರ್ತಕ್ಕಂಥ ವಿಚಾರವನ್ನು ಸಂಕ್ಷಿಪ್ತವಾಗಿ ನಮಗೆ ತಿಳಿಸ್ತೀನಿ, ಎಲ್ಲಿಗೆ ಬಂದೈತಿ ಅನ್ನೋದು. ಯಾಕಂದ್ರೆ ಗೊತ್ತಾಗ್ತಾ ಇಲ್ಲ ಎಲ್ಲಿಗೆ ಬಂದೈತಿ ಪುರಾಣ ಅಂತಂದ್ರೆ. ಪುರಾಣವೇ ಬೇರೆ, ಮಹಾಕಾವ್ಯವೇ ಬೇರೆ, ಚರಿತ್ರೆನೇ ಬೇರೆ. ಶರಣರ ಸಂತರ ಮಹಾತ್ಮರ ಚರಿತ್ರೆಯನ್ನ ಬರಲಿಕ್ಕೆ ಈ ಭೂಮಿಯನ್ನ ಕಾಗದವನ್ನಾಗಿ ಮಾಡಿಕೊಂಡು ಇಲ್ಲಿ ಇರ್ತಕ್ಕಂಥ ಅರಣ್ಯದ ಗಿಡಗಳೆಲ್ಲ ಲೇಖನಿಯನ್ನ ಮಾಡಿಕೊಂಡು ಸಪ್ತಸಾಗರದಲ್ಲಿರ್ತಕ್ಕಂಥ ನೀರನ್ನ ಮಸಿಯನ್ನಾಗಿ ಮಾಡಿಕೊಂಡು ಬರೆದರೂ ಕೂಡ ಅದು ಮುಗಿಯಲ್ಲ. ಅಂತ ಚರಿತ್ರೆಯನ್ನ ನಿಮಗೆಲ್ಲರಿಗೂ ಸಂಕ್ಷಿಪ್ತವಾಗಿ ಹೇಳುವುದರ ಮೂಲಕ ಒಂದಿಷ್ಟು ನೀತಿ ಬೋಧನೆ, ತತ್ವದ ಬೋಧನೆಯನ್ನ ಚಿಂತನೆ ಮಾಡ್ತಾ ಬಂದೇವೆ. ಕೇವಲ ಪುರಾಣವನ್ನ ನೋಡುವುದರ ಜೊತೆಗೆ ಒಂದಿಷ್ಟು ಜೀವನದಕ್ಕೆ ಅವಶ್ಯಕವಾಗಿರ್ತಕ್ಕಂಥ ವಿಚಾರಗಳು ಬೇಕು. ಅಲ್ಲಮ ಪ್ರಭುದೇವರ ಚರಿತ್ರೆಯನ್ನು ಇಲ್ಲಿಯವರೆಗೆ ಸುಮಾರು 8 ಅಧ್ಯಾಯ ಆಗಿದೆ ಅನ್ಬೋದು. 8 ಅಧ್ಯಾಯ ಅಂದ್ರೆ ಏನೇನಿರುತ್ತ ಅಂತಂದ್ರೆ ಒಟ್ಟು 25 ಅಧ್ಯಾಯಗಳಿಂದ ಕೂಡಿರುವಂಥದ್ದು. 1111 ಪದ್ಯಗಳಿಂದ, ಭಾಮಿನಿ ಷಟ್ಪದ ಪದ್ಯಗಳಿಂದ ರಚನೆ ಆಗಿರ್ತಕ್ಕಂಥದ್ದು. ಇಲ್ಲಿ ಒಂದನೆಯ ಚರಿತ್ರೆಯಲ್ಲಿ ಸಾಮಾನ್ಯವಾಗಿ ಪೀಠಿಕಾ ಅಧ್ಯಾಯ ಅಂತ ಬರೀತಾರೆ. ನೀವು ದೇವಿ ಪುರಾಣ ನೋಡಿ, ದೇವಿ ಭಾಗವತ್ ನೋಡಿ. ಪುರಾಣ ಯಾವುದೇ ಪುರಾಣವನ್ನು ತೆಗೆದುಕೊಂಡ್ರೆ ಅಲ್ಲಿ ಮಂಗಲಾಚರಣೆ ಇರುತ್ತೆ. ಇವತ್ತು ಇಲ್ಲಿಯವರಿಗೆ ಹೇಳಿದಂತ ಸಾರಿ ನೆನಪಿಟ್ಕೊಳ್ರಿ. ಮಂಗಲಾಚರಣೆಯನ್ನು 1ನೇ ಅಧ್ಯಾಯ ಆಗಿರ್ತದೆ. ಮಂಗಲಾಚರಣೆಯಲ್ಲಿ ಸಾಮಾನ್ಯವಾಗಿ ಗುರು ದೇವತೆಗಳ ಸ್ತೋತ್ರ ಮಾಡಿ ಮಂಗಲವನ್ನು ಮಾಡ್ತಾರೆ. ಅದು ಕೆಲವು ಕಡಿಮೆ ಪದ್ಯದಲ್ಲಿ ಬರೀಬಹುದು, ಕೆಲವರು ವರ್ಣನೆ ಮಾಡಿಕೊಂಡು ಹೆಚ್ಚಿನ ಪದ್ಯದಲ್ಲಿ ಬರೀಬಹುದು. ಮಂಗಲಾಚರಣೆಯಲ್ಲಿ ಗುರು ದೇವತೆಯ ಸ್ತುತಿ ಅಂತಂದ್ರೆ ಇಲ್ಲಿ ಇವರು ಏನ್ ಮಾಡಿದ್ದಾರೆ, ಚಾಮರಸ ಕವಿಗಳು ಬಸವಾದಿ ಪ್ರಮುಖರ ಸ್ಮರಣೆ ಮಾಡಿದ್ದಾರೆ. ಅದಾದ ನಂತರ ಒಂದಿಷ್ಟು ಶಿವನ ಒಡ್ಡಹುಲಗದಲ್ಲಿರ್ತಕ್ಕಂಥ ಸನ್ನಿವೇಶವನ್ನು ಪಾರ್ವತಿ ಪರಮೇಶ್ವರ ಅನ್ನುವಂಥದ್ದು 2ನೇ ಅಧ್ಯಾಯದಲ್ಲಿ ತರ್ತಾರೆ. 2ನೇ ಅಧ್ಯಾಯದಲ್ಲಿ ಪಾರ್ವತಿ ಪರಮೇಶ್ವರರು ಸಂವಾದ ನಡೀತದೆ. ಈ ಜಗತ್ತಿನಲ್ಲಿ ಯಾರಾದರೂ ನನ್ನ ಮಾಯೆಯನ್ನು ಗೆಲ್ಲುವಂಥವ್ರು ಯಾರಾಗಿದ್ದಾರೆ ಅನ್ನುವಂಥ. ಯಾಕಂದ್ರೆ ಕೆಲವರಿಗೆ ಇದರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಅನ್ನುವಂಥದ್ದು, ಗೊತ್ತಾಗೋದಿಲ್ಲ. ಯಾಕಂದ್ರೆ ನಾವು ಏನಾಗಿತ್ತಂದ್ರೆ ಎಷ್ಟು ಕೇಳಿದ್ರು ಕಡಿಮೆ. 2ನೇ ಅಧ್ಯಾಯದಲ್ಲಿ ಶಿವ ಪಾರ್ವತಿಯ ಸಂವಾದ ಅಂದ್ರೆ ಕೈಲಾಸದ ವರ್ಣನೆಯ ಜೊತೆಗೆ, ಕೈಲಾಸ ನಿಮಗೆಲ್ಲ ಗೊತ್ತಿದೆ, ಕ್ರೂರ ಪ್ರಾಣಿಗಳು ಸಂಕ್ಷಿಪ್ತ. ಯಾಕಂದ್ರೆ ಅಲ್ಲಿ ಒಂದೊಂದು ಪದ್ಯಗಳನ್ನು ಹೇಳ್ತಾ ಹೋದ್ರೆ ಅರ್ಥ ಆಗೋದಿಲ್ಲ. ಶಿಕ್ಷಣದಲ್ಲಿಯೇ ಅವ್ರು ಎಕ್ಸಾಮ್ ಬರಿಬೇಕಾಗ್ತದೆ, ಪರೀಕ್ಷೆ ಬರಿಬೇಕಾಗ್ತದೆ. ಪರೀಕ್ಷೆ ಬರೆಯುವುದಕ್ಕೋಸ್ಕರವೇ ಪ್ರತಿಯೊಂದು ಪದ್ಯದ ವಿಚಾರವನ್ನು ಹೇಳಬೇಕಾಗ್ತದೆ. ಆದ್ರೆ ನಾವು ಏನ್ ಮಾಡ್ತಾ ಇದ್ದೀವಿ, ನಾವು ಜೀವನದ ಪರೀಕ್ಷೆ ಅಂತಂದ್ರೆ ಒಂದಿಷ್ಟು ಸಾರ ರೂಪವಾಗಿ ನೋಡುವಂಥದ್ದು. ಕೈಲಾಸದ ವರ್ಣನೆಯ ಜೊತೆಗೆ ಪಾರ್ವತಿ ಪರಮೇಶ್ವರ್ ಸರಸ ಸಲ್ಲಾಪ, ನಾರದರ ಆಗಮನ, ಜೊತೆಗೆ ಈ ಜಗತ್ತಿನಲ್ಲಿ ಮಾಯೆಯನ್ನು ಗೆಲ್ಲುವಂಥವ್ರು ಯಾರು ಇದ್ದಾರೇನು ಅಂತ ಕೇಳ್ತಾರೆ. ಆಗ ಪರಮೇಶ್ವರ್ ಹೇಳ್ತಾನೆ, ಈ ಜಗತ್ತಿನಲ್ಲಿ ಇಂಥವರ ಹೊಟ್ಟೆಯಿಂದ, ಇಂಥವರ ಗರ್ಭದಿಂದ ಅಂದ್ರೆ ನಿರಹಂಕಾರ ಮತ್ತು ಸುಜ್ಞಾನಿ ದೇವಿಯರ ಗರ್ಭದಿಂದ ನನ್ನದೇ ಆದಂಥ ಅಂಶವನ್ನು ಜನಿಸಿದ್ದಾನೆ. ಅವನೇ ಅಲ್ಲಮ ಪ್ರಭು. ಅವನ
ಮಾಯೆಯನ್ನು ಗೆಲ್ತಾನೆ ಅನ್ನುವಂಥದ್ದು ಹೇಳ್ತಾರೆ 2ನೇ ಅಧ್ಯಾಯದಲ್ಲಿ. 3ನೇ ಅಧ್ಯಾಯದಲ್ಲಿ ಏನಂತ ಆಗ್ತದೆ ಅಂದ್ರೆ ಮಾಯೆಯ ಜನನ ಆಗ್ತದೆ. ಅಂದ್ರೆ ಈ ಪಾರ್ವತಿ ಅವನನ್ನು ಗೆಲ್ಲಬೇಕು. ಪಾರ್ವತಿ ಈ ಜಗತ್ತಿನಲ್ಲಿ ಮಾಯೆಯನ್ನು ಗೆಲ್ಲುವಂಥವ್ರು ಯಾರು ಇಲ್ಲ ಅನ್ನೋಗೋಸ್ಕರ ಪರೀಕ್ಷೆ ಮಾಡುವಗೋಸ್ಕರ ತನ್ನ ತಾಮಸಿಕ ರೂಪದ ಈ ಭೂಲೋಕಕ್ಕೆ ಕಳಿಸ್ತಾರೆ. ಯಾರು ಅಂತಂದ್ರೆ ಮಮಕಾರ ಮತ್ತು ಮೋಹಿನಿ ದೇವಿಯ ಮಗಳಾಗಿ ಜನಿಸ್ತಾರೆ. ಇದು ಕಥೆ ಕೇಳ್ಕೊಂಡು ಒಂದೊಂದು ವಿಚಾರವನ್ನ ಆಕೆ ಹುಟ್ಟಿದಾಗ ಕೂಡ ಅನೇಕ ವರ್ಣನೆ ಮಾಡಿದ್ದಾರೆ. ಎಂತೆಂಥ ತಪಸ್ವಿಗಳ ಚಿತ್ತ ಚಂಚಲ ಆಗ್ತದೆ. ಚಿತ್ತ ಚಂಚಲ ಆಗ್ತದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಗಂಡಸರಿಗೆ ಮೋಹ ಬರುವಾಗ ನಿರ್ಮಾಣ ಮಾಡ್ತಾರೆ. ಇಲ್ಲಿ ಕವಿಗಳು ಬರೀತಾರೆ. ಕೆಲವೊಂದು ಗೌಪ್ಯವಾಗಿಡುವಂಥದ್ದಾಗ್ತದೆ. ಗಂಡಸರ ಮೇಲೆ ಮೋಹಗೊಳ್ಳುವಂಥ ಭಾವನೆಗಳು ವ್ಯಕ್ತವಾಗ್ತವೆ. ಆದರೆ ಅಂಥ ಮಾಯಾದೇವಿ ಜನಿಸಿದಾಗ ಇವಳು ಬೆಳೀತಾ ಹೋಗ್ತಾಳೆ. ಋಷಿ ಮುನಿಗಳ ಚಿತ್ತ ಚಂಚಲ ಆಗ್ತದೆ. ಚಿತ್ತ ಚಂಚಲವಾದಾಗ ಇದಕ್ಕೆ ಕಾರಣ ಏನಂತ ದೊಡ್ಡ ಗುರುಗಳ ಹತ್ತಿರ ಋಷಿಗಳು ಇರ್ತಾರ. ಋಷಿಗಳ ಜೊತೆಗೆ ಒಬ್ಬ ಮುಖ್ಯವಾಗಿ ಗುರು ಇರ್ತಾನಲ್ಲ, ಹಿರಿಯ ಗುರುಗಳು. ಯಾಕೆ ಹಿಂಗಾಯ್ತು ಅಂತ ಕೇಳಿದಾಗ ಮಾಯಾದೇವಿ ಜನಿಸಿದ್ದಾಳೆ, ಅದಕ್ಕೆ ಹೀಗಾಗಿದೆ. ಮಾಯಾದೇವಿ ಜನಿಸಿದಾಗ ತಂದ ಕೂಡಲೇ ಅಲ್ಲಿಂದ ಆ ಕ್ಷೇತ್ರವನ್ನು ಬಿಟ್ಟು ಬೇರೆ ಕ್ಷೇತ್ರಕ್ಕೆ ಹೋಗಿ ತಪಸ್ಸನ್ನು ಪ್ರಾರಂಭ ಮಾಡ್ತಾರೆ. 4ನೇ ಅಧ್ಯಾಯದಲ್ಲಿ ಮಾಯಾದೇವಿ ಮಧುಕೇಶ್ವರನ ಆರಾಧನೆ ಮಾಡುವಂಥದ್ದು. ಅಹಂಕಾರ ಆಚಾರಕ್ಕೆ ಬೆಳೀತಾ ಹೋಗ್ತಾಳೆ. ಬೆಳೆದಾಗ ಏನಾಗ್ತಂತ ಮದುವೆ ವಿಚಾರ ಮಾಡಿದಾಗ ಅಹಂಕಾರ ಆಚಾರ ಗುರುಗಳು ಬಂದು ಈಕೆ ಪಾರ್ವತಿಯ ಗುಣದಿಂದ ಹುಟ್ಟಿರ್ತಕ್ಕಂಥವಳು, ದೇವರಿಗೆ ಈಕೆ ಗಂಡ ಆಗಬೇಕು ಅಂತ ಹೇಳಿದಾಗ, ದೇವರೇ ಗಂಡ ಆಗಬೇಕು ಅಂದಾಗ ಏನು ಮಾಡಬೇಕಂದ್ರೆ ದೇವರ ಪೂಜೆ ಮಾಡಬೇಕು ಅಂತ ಅಹಂಕಾರ ಆಚಾರ್ಯ ಹೇಳಿದಾಗ, ಅದಕ್ಕಲ್ಲಿ ಅಹಂಕಾರ ಆಚಾರ್ಯ ಮತ್ತು ತಂದೆ ತಾಯಿಗಳ ಸಹಕಾರದಿಂದ ಮಾಯಾದೇವಿ ಮಧುಕೇಶ್ವರನ ಪೂಜೆ ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ಪೂಜೆಯಲ್ಲಿ ಅನೇಕ ರೀತಿಯಾಗಿ ಪೂಜೆಗಳಿದ್ದಾವೆ. ಸಂಕ್ಷಿಪ್ತ ಪೂಜೆ ಬೇರೆ, ಅಷ್ಟ ವಿಧಾರ್ಚನೆಯ ಪೂಜೆ ಬೇರೆ, ಷೋಡಶೋಪಚಾರ ಪೂಜೆ ಬೇರೆ. ಹೀಗೆ ನಾನಾ ವಿಧ ಪೂಜೆಗಳನ್ನು ಮಾಡ್ತಾ ಕಾಲ ಕಳೀತಾ ಇರ್ತಾಳೆ. ಕಾಲ ಕಳೆಯುವ ಸಂದರ್ಭದಲ್ಲಿ ಅಲ್ಲಮ ಪ್ರಭು ಬರ್ತಾರೆ. ಅಲ್ಲಮ ಪ್ರಭುವಿನ ಮದ್ದಳೆಯ ಧ್ವನಿಯೇ ಕೇಳ್ತಾರೆ. ಮದ್ದಳೆ ಧ್ವನಿಗೆ ಮಾರು ಹೋಗಿ ಮೋಹಿತಳಾಗಿ ಅವನ್ನ ತನ್ನ ಅರಮನೆಯಲ್ಲಿ ಇಟ್ಕೊಳ್ತಾಳೆ. ಇದೆಲ್ಲ ಎದರಲ್ಲಿ ಬರ್ತದೆ ಕೇಳಿದ್ರೆ 4ನೇ ಅಧ್ಯಾಯದಲ್ಲಿ. 4ನೇ ಅಧ್ಯಾಯದಲ್ಲಿ ಇದೆಲ್ಲವನ್ನ ಬಂದು ಹೋದಾಗ ಆಕೆ ಅವನಿಗೆ ಉಪದೇಶ ಮಾಡ್ತಾಳೆ. ಅಸ್ಥಿರ ಕಾಯವಿದೆ, ಈ ಕಾಯವನ್ನ ಕಂಡೆ ನೀನು ಮೋಹಿತನಾಗಿದ್ದೀಯಾ. ಈ ಕಾಯ ಏನಿಲ್ಲ, ಈ ಕಾಯದಲ್ಲಿರ್ತಕ್ಕಂಥ ಜೀವಾತ್ಮನನ್ನ, ಪರಮಾತ್ಮನನ್ನ ನೀನು ಯಾರು ಅನ್ನೋದನ್ನು ತಿಳಿಯುವಗೋಸ್ಕರವೇ ನೀನು ತಾಮಸಿಕ ಭಾವನೆಯನ್ನು ಬಿಟ್ಟು ರಾಜಸಿಕ ಅಥವಾ ಸಾತ್ವಿಕ ಗುಣದಿಂದ ನೀನು ನೋಡಿದ್ದೆ ಆದರೆ ನೀನು ಯಾರು ಅಂತ ನಿನಗೆ ಅರಿವು ಆಗ್ತದೆ. ಆದರೆ ಇಷ್ಟು ಹೇಳಿದ್ರು ಕೂಡ ಆಕೆ ಕೇಳುವುದಿಲ್ಲ. ಅವನನ್ನ ನೋಡುವ ದೃಷ್ಟಿ, ಮಾತನಾಡುವ ದೃಷ್ಟಿ ಎಲ್ಲ ವ್ಯತ್ಯಾಸ ಆಗ್ತದೆ. ಏಕೆಂದ್ರೆ ಆಕೆ ನಾನಾ ಥರದ ಬೋಧನೆಯನ್ನ ಮಾಡ್ತಾಳೆ. ಅನೇಕ ಕವಿಗಳು ಬಹಳ ಸುಂದರವಾಗಿ ಉಲ್ಲೇಖ ಮಾಡಿಕೊಂಡು ಹೋಗಿದ್ದಾರೆ. 5ನೇ ಗತಿ ಮತ್ತೆ ಅದೇ ಮುಂದುವರಿತದೆ ಭಾಗ. ಮುಂದುವರಿದ ಮೇಲೆ ಏನಾಗ್ತಂತ ಕೇಳಿದ್ರೆ, ಈಕೆ ನನ್ನ ಮಾತು ಕೇಳೋದಿಲ್ಲ, ಈಕೆಯನ್ನು ಸಿಗಬಾರದು ಅಂತ ಅಲ್ಲಮ ಪ್ರಭು ಆಕೆ ಕೈಯಿಂದ ಬಿಡಿಸ್ಕೊಂಡು ಆಕೆಯ ಅರಮನೆಯನ್ನು ಬಿಟ್ಟು ಹೋಗ್ತಾಳೆ. ಹೋದಾಗ ಈಕೆ ಹುಚ್ಚರಾಗ್ತಾಳೆ, ಮೋಹಿತನಾಗಿ ಹುಚ್ಚರಾಗ್ತಾಳೆ. ಹುಚ್ಚನಾಗಿ ಊಟ ನೀರು ಎಲ್ಲವನ್ನ ಬಿಟ್ಟು ಮೂರ್ಛಿತಳಾಗ್ತಾಳೆ. ಎಲ್ಲ ರೀತಿಯಾಗಿ ಉಪಚಾರ ಮಾಡಿದ್ರು ಕೂಡ ಆಕೆಗೆ ಅಲ್ಲಮ ಪ್ರಭುವಿನ ಸ್ಮರಣೆ ಮಾತ್ರ ಬೀಳುವುದಿಲ್ಲ.
ಇದನ್ನು ಎಚ್ಚರಿಸಿದ ವಿಮಳೆ ಬರ್ತಾಳೆ. ವಿಮಳೆ ಬರುವಂಥದ್ದು 6ನೇ ಅಧ್ಯಾಯದಲ್ಲಿ. ಇವೆಲ್ಲ ಅಧ್ಯಾಯದಲ್ಲಿ ಇದ್ದಾವೆ, ಒಂದೊಂದು ಅಧ್ಯಾಯದಲ್ಲಿ ಇವೆಲ್ಲ ಸನ್ನಿವೇಶಗಳು ಬರ್ತಾರೆ. 6ನೇ ಅಧ್ಯಾಯದಲ್ಲಿ ವಿಮಳೆ ಬಂದು ಈಕೆಯನ್ನ ಎಚ್ಚರಿಸ್ತಾಳೆ. ನೀನು ಪಾರ್ವತಿಯ ಸ್ವರೂಪವಾಗಿರ್ತಕ್ಕಂಥವಳು, ಈ ಲೋಕಕ್ಕೆ ನೀನು ಅಲ್ಲಮ ಪ್ರಭುವನ್ನ ಗೆಲ್ಲಲಿಕ್ಕೆ ಬಂದಂಥವಳು, ಆದರೆ ನೀ ಅವನಂದ ಗೆಲ್ಲಲಿಕ್ಕೆ ಆಗಲಿಲ್ಲ, ನೀನು ಸೋತಿದ್ದೀಯ, ಇನ್ನು ಮುಂದೆ ನಡಿ ಅಂತ ಕರೆದುಕೊಂಡು ಹೋಗ್ತಾಳೆ ವಿಮಳೆ. ಆ ವಿಮಳೆ ಸಿಕ್ಕಿ ಕರ್ಕೊಂಡು ಹೋಗುವಂಥದ್ದು. ಆ ಜೊತೆಗೆ ಇಲ್ಲಿ 7ನೇ ಅಧ್ಯಾಯದಲ್ಲಿ ಅವಳು ಏನಾಗ್ತದೆ ಕೇಳಿದ್ರೆ ಅಲ್ಲಮ ಪ್ರಭು ಬಿಟ್ಟು ಹೋಗಿರ್ತಾಳೆ, ವಿಮಳೆಯನ್ನು ಬಂದಿರ್ತಾಳೆ. ಕೊನೆಗೆ ಅದಾದಮೇಲೆ 8ನೇ ಗತಿಯಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಅದನ್ನೇ ಮುಂದುವರಿತದೆ. ಅಲ್ಲಮ ಪ್ರಭು ಹೋಗಿರ್ತಾನೆ, ವಿಮಳೆ ಇಲ್ಲಿ ಬಂದಿರ್ತಾಳೆ. ಸ್ವಲ್ಪ 8ನೇ ಅಧ್ಯಾಯದಲ್ಲಿ ಕೂಡ ಮುಂದುವರಿಸ್ತಾನೆ. ಹೀಗೆ ಒಲಿಸ್ತಾ 9ನೇ ಅಧ್ಯಾಯಕ್ಕೆ ಬಂದೇವು ನಾವೀಗ. ಇಷ್ಟು ಅಧ್ಯಾಯ ಮುಗಿದಿರ್ತೀರಿ, 8 ಅಧ್ಯಾಯಗಳು ಮುಗಿದವು. ಗೊತ್ತಾಯ್ತು ನಿಮಗೆಲ್ಲ ಯಾವ್ಯಾವ ಅಧ್ಯಾಯದಲ್ಲಿ ಏನೇನಿದೆ ಅನ್ನುವಂಥ ಸಾರರೂಪವಾಗಿ ತಿಳಿಸಿದೆ. ಈಗ 9ನೇ ಅಧ್ಯಾಯದಲ್ಲಿ ಬಸವಾದಿ ಶರಣರ ಜನನ ಆಗ್ತದೆ. 9ನೇ ಅಧ್ಯಾಯ ಬಹಳ ಸುಂದರವಾಗಿರ್ತಕ್ಕಂಥ ಅಧ್ಯಾಯ. 9 ಮತ್ತು ಮುಂದೆ 10, 11, 12, 13, 3-4 ಅಧ್ಯಾಯಗಳಲ್ಲಿ ಬಸವಾದಿ ಶರಣರು ಹುಟ್ಟಿರ್ತಾರೆ. ಎಲ್ಲೆಲ್ಲಿ ಯಾರ್ಯಾರು ಜನಿಸ್ತಾರೆ ಎನ್ನುವಂಥ ವಿಚಾರವನ್ನ ಇನ್ನು ಮುಂದೆ ನಾವು ನೋಡ್ತೇವೆ. ಗೊತ್ತಾಯ್ತು ಸಾರೆಲ್ಲ? ಇಷ್ಟು 25 ಅಧ್ಯಾಯಗಳಿಂದ ಕೂಡಿರ್ತಕ್ಕಂಥದ್ರಲ್ಲಿ ಈಗ 9ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತಾ ಇದ್ದೇವೆ. ಎಷ್ಟನೇ ಅಧ್ಯಾಯ? ಈಗ ಸರಿಯಾಗಿ ಅರ್ಥ ಆಯ್ತು ಅನ್ನಿಸ್ತದೆ. ಎಲ್ಲಿ ಗೊತ್ತೋ ಸಂಗಯ್ಯ ಅಂತಂದ್ರೆ ನೀವು ಬಿಟ್ಟಲ್ಲಿಗೆ ಗೊತ್ತು ಸಂಗಯ್ಯ ಅಂತಂದ ಬಹಳ ಸುಂದರವಾದಂಥ ಕಾವ್ಯ ಪುರಾಣ. ಅಲ್ಲಮ ಪ್ರಭುದೇವರು ಒಂದು ವಚನವನ್ನ ಹೇಳ್ತಾರೆ, ಬಹಳ ಸುಂದರವಾದಂಥ ವಚನ. ಅಲ್ಲಮ ಪ್ರಭು ಬಸವಾದಿ ಶರಣರಕ್ಕಿಂತ ಹಿರಿಯರು. ಮೊಟ್ಟ ಮೊದಲು ಜನಿಸಿದವರು ಅಲ್ಲಮ ಪ್ರಭುದೇವರು. 12ನೇ ಶತಮಾನದಲ್ಲಿ ಇರ್ತಕ್ಕಂಥವ್ರು. 12ನೇ ಶತಮಾನದಲ್ಲಿ ಇವರು ಜನಿಸಿದ ನಂತರ ಮುಂದೆ ಇವರೆಲ್ಲ ಈಗ ಮಾಯಾದೇವಿ ಹೋಗಿರ್ತಾಳೆ, ವಾಪಸ್ ಮರಳಿ ಆಕೆ ಸಾತ್ವಿಕ ರೂಪದಿಂದ ನೀನು ನೋಡಬೇಕು ಅಂತ ಹೇಳಿದ್ದ ಅಲ್ಲಮ ಪ್ರಭು ಸಾತ್ವಿಕ ರೂಪವನ್ನು ಧಾರಣೆ ಮಾಡಿಕೊಂಡು ಬರಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಮುಂದಿನ ದೇಹದಲ್ಲಿ ಅಂದರೆ ಮಹಾದೇವಿಯಾಗಿ ಜನಿಸ್ತಾಳೆ ಅನ್ನುವಂಥದ್ದನ್ನು ನೋಡ್ತಾ ಬಂದೇವೆ. ಮಹಾದೇವಿಯಾಗಿ ಜನಿಸ್ತಾಳೆ ಒಂದು ಕಡೆ ನಾವು ನೋಡ್ತಾ ಬಂದಾಗ, ಬಸವಾದಿ ಶರಣರು ಕೂಡ ಅದ್ರ ಜೊತೆಗೆ ಜನಿಸ್ತಾರೆ. ಎಲ್ಲ ಒಂದೊಂದು ಕಡೆ ಒಬ್ಬೊಬ್ಬರು ಶರಣರು ಜನಿಸ್ತಾ ಹೋಗ್ತಾರೆ. ಒಂಚೂರು ಹೆಚ್ಚು ಕಮ್ಮ ಒಂದು 8, 4-5 ವರ್ಷ ಒಂದಷ್ಟು ಬದಲಾವಣೆ ವಯಸ್ಸಿನಲ್ಲಿ. ಹೀಗೆ ಅಲ್ಲಮ ಪ್ರಭು ರಾಜ್ಯವನ್ನು ಬಿಟ್ಟು ಹೋಗಿದ್ದಾನೆ. ಒಂದು ಕಡೆ ನೋಡ್ತಾ ಬಂದಾಗ ಎದಕ್ಕೆ ರಾಜ್ಯವನ್ನು ಬಿಟ್ಟು ಹೋದ? ಜಗತ್ತನ್ನು ಸಂಚಾರ ಮಾಡುತ್ತಾ, ಗುರುವಿನ ಶೋಧನೆ ಮಾಡುತ್ತಾ, ಗುರುವಿನ ಯಾಕೆ ಜ್ಞಾನ ಗುರು ಬೇರೆ, ಕ್ರಿಯಾ ಗುರು ಬೇರೆ, ದೀಕ್ಷಾ ಗುರು, ಶಿಕ್ಷಾ ಗುರು, ಮೋಕ್ಷ ಗುರು. ನಾವು ಏನು ಕಲಿತೇವಲ್ಲ ಶಿಕ್ಷಣದಲ್ಲಿ ಅವರೆಲ್ಲ ಶಿಕ್ಷಾ ಗುರುಗಳು. ನಾವು ಏನು ಮನೆ ಗುರುಗಳು ಅಂತ ಹೇಳ್ತೀವಿ, ಅವರು ದೀಕ್ಷಾ ಗುರುಗಳು. ಕೊನೆಗೆ ಜ್ಞಾನವನ್ನು ಯಾರು ಉಪದೇಶ ಮಾಡ್ತಾರಲ್ಲ ಅವರು ಏನಂತ ಜ್ಞಾನ ಗುರುಗಳು, ಮೋಕ್ಷ ಗುರುಗಳು ಅಂತ ಹೇಳ್ತೇವೆ. ಹೀಗೆ ಮೋಕ್ಷ ಗುರುಗಳನ್ನು ಹುಡ್ಕೊಂಡು ಹೋಗ್ತಾರೆ. ಅರಮನೆಯನ್ನು ತ್ಯಾಗ ಮಾಡಿ, ಮಾಯಾದೇವಿಯನ್ನು ತ್ಯಾಗ ಮಾಡಿ ಅನ್ನುವಂಥ ವಿಷಯಕ್ಕೆ ನಾವು ಬಂದೇವೆ. ಇಲ್ಲಿ ಅಲ್ಲಮ ಪ್ರಭುದೇವರು ಒಂದು ಸುಂದರವಾದನ್ನ ಮಾತು ಹೇಳ್ತಾರೆ, ಎಣ್ಣೆ ಬೇರೆ ಬತ್ತಿ ಬೇರೆ. ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಬಹಳ ಸುಂದರವಾದ ಸರಳವಾಗಿರುವಂಥ ವಚನ. ಯಾಕಂದ್ರೆ ಗಂಭೀರವಾದಂಥ ವಚನಗಳನ್ನು ಹೇಳಿದ್ರೆ ನನಗೂ ಅರ್ಥ ಆಗಲ್ಲ, ಕೇಳೋರಿಗೂ ಅರ್ಥ ಆಗಲ್ಲ. ಯಾಕಂದ್ರೆ ಕೆಲವೆಲ್ಲ ಗೂಢಾರ್ಥ ಇಟ್ಟುಕೊಂಡು ವಚನಗಳನ್ನು ಬರೆದಿದ್ದಾರೆ ಅವರು. ಸರಳವಾಗಿರುವಂಥ ವಚನಗಳನ್ನು ಒಂದೊಂದು ವಚನಗಳನ್ನು ನೋಡಿಕೊಂಡು ಯಾವ್ಯಾವ ಶರಣರು ಎಲ್ಲೆಲ್ಲಿ ಜನಿಸಿದ್ದಾರೆ ಅವರು ಕಲ್ಯಾಣ ನಾಡಿನಲ್ಲಿ ಕೂಡ್ತಾರೆ. ಕಲ್ಯಾಣ ಚಾಲುಕ್ಯರ ನಾಡು, ಬಿಜ್ಜಳನ ನಾಡು,
ಅಂತ ಚಾಲುಕ್ಯರ ಅಂಶದಲ್ಲಿರ್ತಕ್ಕಂಥವನು ಬಿಜ್ಜಳ. ಆ ನಾಡಿನಲ್ಲಿ ಕೂಡುವಂಥವರಾಗ್ತಾರೆ. ಕೂಡಿ ಒಂದಿಷ್ಟು ಅನುಭವವನ್ನು, ಒಂದಿಷ್ಟು ಚರ್ಚೆಗಳನ್ನು, ಸಿದ್ಧರಾಮನ ಜೊತೆಗೆ ಚರ್ಚೆ, ಮಹಾದೇವಿ ಜೊತೆಗೆ ಚರ್ಚೆ, ಹೀಗೆಲ್ಲ ಚರ್ಚೆಗಳನ್ನು ಮಾಡಿ ಕೊನೆಗೆ ಅವರು ಮತ್ತೆ ವಿಭಾಗಕ್ಕೆ ಕ್ರಾಂತಿ ಆಗ್ತದೆ. ಕಲ್ಯಾಣದಲ್ಲಿ ಕ್ರಾಂತಿ. ಏಕೆಂದರೆ ಸಮಾನತೆಯ ತರುವಂಥವ್ರು, ಶರಣರೆಲ್ಲ ಏನು ಮಾಡ್ತಾರೆ? ಸಮಾನತೆಯ ತರುವಂಥವ್ರು. ನಮ್ಮಲ್ಲಿ ಜಾತೀಯತೆ, ಮೂಢನಂಬಿಕೆ, ಹೆಣ್ಣು ಗಂಡು ಭೇದ ಭಾವ, ಲಿಂಗ ತಾರತಮ್ಯ, ಧಾರ್ಮಿಕ ಸ್ವಾತಂತ್ರ್ಯವಿಲ್ಲ. ಧಾರ್ಮಿಕ ಸ್ವಾತಂತ್ರ್ಯವನ್ನು ಕೊಡುವಗೋಸ್ಕರ ಸಮಾನತೆಯ, ಸಾಮಾಜಿಕ ಸಮಾನತೆ, ಲಿಂಗ ಸಮಾನತೆ ತರುವಗೋಸ್ಕರ ಎಲ್ಲ ಶರಣರು ಕೂಡಿ ಪ್ರಯತ್ನ ಮಾಡ್ತಾರೆ. ಆ ಪ್ರಯತ್ನದ ಫಲದಿಂದ ಕೆಲವು ಇರ್ತಾರಲ್ಲ, ನಾರದ ಮುನಿಗಳಂಥವ್ರು, ಕೊಂಡಿ ಮಿಂಚಣ್ಣನಂಥವ್ರು ಇರ್ತಾರೆ. ಕೊಂಡಿ ಮಿಂಚಣ್ಣನಂಥವ್ರು ಇದ್ದಾಗ ಏನಾಗ್ತಂದ್ರೆ ಕಲ್ಯಾಣದಲ್ಲಿ ಕ್ರಾಂತಿ ಆಗ್ತದೆ. ಕಲ್ಯಾಣದಲ್ಲಿ ಕ್ರಾಂತಿ ಅಷ್ಟೇ ಅಲ್ಲ, ರಾಮಾಯಣ ಮಹಾಭಾರತದಲ್ಲಿ ಕೂಡ ಕ್ರಾಂತಿ ಆಗಿದೆ. ನಿಮ್ಮೆಲ್ಲ ಗೊತ್ತಿದೆ. ದಶರಥ ಮಹಾರಾಜ ತನ್ನ ಮಗನನ್ನು ಕಳ್ಕೊಳ್ಬೇಕಾಗಿತ್ತಂದ್ರೆ, ರಾಮನನ್ನು ಕಳ್ಕೊಳ್ಬೇಕಾಗಿತ್ತಂದ್ರೆ, ಆಕೆ ಗೋನು ಬೆನ್ನಿನ ಕಿರ್ತಾಳಲ್ಲ, ಕೈಕೇಯಿ ಅಲ್ಲ, ಕೈಕೇಯಲ್ಲಿ ಅವಳು ಮಾತು ಕೇಳಿ 3 ಜನ ಹೆಂಡತಿಯಲ್ಲಿ ಜಗಳ ಹಚ್ಚಿ ನೋಡ್ತಾಳೆ. ಹಾಗಿವತ್ತು ನಮ್ಮ ಸಮಾಜದಲ್ಲಿ ಯಾರಾದರೂ ಒಳ್ಳೆಯವರಿದ್ದಾರೆ, ಅಣ್ಣ ತಮ್ಮರು ಚೆನ್ನಾಗಿದ್ದಾರೆ, ಅಕ್ಕ ತಂಗಿಯರು ಚೆನ್ನಾಗಿದ್ದಾರೆ ಅಂತಂದರೆ ಹೊಳೆ ಹೊಂದುವಂಥವ್ರು ಆಗಿನಿಂದಲೂ ಇದೆ. ರಾಮಾಯಣ ಮಹಾಭಾರತ ಕಾಲದಿಂದಲೂ ಇಲ್ಲಿವರೆಗೆ ಇದ್ದಾರೆ ನಮ್ಮಲ್ಲಿ. ಅದನ್ನೆಲ್ಲ ತೆಗಿಬೇಕು, ಅದನ್ನೆಲ್ಲ ಬಿಡಿಸಿ ಹಾಕಬೇಕು. ಸಮಾಜದಲ್ಲಿ ಇರ್ತಕ್ಕಂಥ ಕಂಟಕ, ದೊಡ್ಡ ಕಂಟಕ ಅದು. ಆ ಕಂಟಕವನ್ನು ತೆಗೆಯೋಗೋಸ್ಕರವೇ ಅಲ್ಲಮ ಪ್ರಭು, ಬಸವಣ್ಣ, ಸಿದ್ದರಾಮ, ಗೋಗಯ್ಯ, ಮುಕ್ತನೆಕ್ಕ, ಹಡಪದಪ್ಪಣ್ಣ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಿದೇವ, ಅನೇಕ ಶರಣರು ಜನಿಸ್ತಾರೆ. ಇಲ್ಲಿ ಅಲ್ಲಮ ಪ್ರಭುದೇವರು ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಎಣ್ಣೆ ಬತ್ತಿ, ಎಣ್ಣೆ ಎಲ್ಲಿದೆ? ಎಣ್ಣೆ ಎಲ್ಲಿ ಹುಟ್ಟುತ್ತದೆ ನಿಮ್ಗೆಲ್ಲ ಗೊತ್ತಿದೆ. ಬತ್ತಿ ಎಲ್ಲಿಗೆ ಹುಟ್ಟುತ್ತದೆ ಅಂತ ಗೊತ್ತಿದೆ. ಎಣ್ಣೆ ಒಂದು ಕಡೆ ಇದೆ, ಬತ್ತಿ ಒಂದು ಕಡೆ ಇದೆ, ಹತ್ತಿ ಒಂದು ಕಡೆ ಇದೆ. ಆ ಹತ್ತಿಯನ್ನು ತಂದು ಬತ್ತಿಯ ರೂಪದಲ್ಲಿ ಹೊಸೆದು ಒಂದು ಮಣ್ಣಿನ ಪಣಿತೇನೋ, ಯಾವುದೋ ಒಂದು ಹಿತ್ತಾಳೆ ಪಣಿತೇನೋ, ಸೌಕಾರ ಇದ್ರೆ ಚಿನ್ನದ ಪಣಿತೇನೋ, ಆ ಪಣಿತೆಯಲ್ಲಿ ಎಣ್ಣೆ ಹಾಕ್ತೇವೆ. ಯಾರೋ ಎಣ್ಣೆ ಮಾಡಿದ್ದು, ಯಾರೋ ಬತ್ತಿ ಮಾಡಿದ್ದು, ಯಾರೋ ಹತ್ತಿ ಬೆಳೆಸಿದ್ದು ತಂದು ಎಲ್ಲ ಕೂಡಿ ಏನು ಮಾಡ್ತೀವಿ? ಸೊಡರು ಅಂದರೆ ದೀಪ, ಪ್ರಕಾಶ, ದೀಪ ಬೆಳೆಸ್ತೇವೆ. ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಪುಣ್ಯ ಬೇರೆ ಪಾಪ ಬೇರೆ ಎರಡೂ ಕೂಡಿ ಒಡಲಾಯಿತು. ಸುಮ್ಕೊಡ್ರಿ ಮಕ್ಕಳೇ, ಪುಣ್ಯ ಮತ್ತು ಪಾಪ ಎಷ್ಟು ಹೊಂದಾಣಿಕೆ ಮಾಡಿ ಬರೆದಿದ್ದಾರೆ. ಜೀವ ಮತ್ತು ದೇಹ. ಈಗ ಈ ದೇಹದಲ್ಲಿ ಜೀವ ಒಂದು ಆದರೆ ದೇಹ ಒಂದು, ಎರಡು ಅರ್ಥಗಳು. ಜೀವನಿಗೆ ಯಾವ ಥರದ ಲೋಪದೋಷಗಳಿಲ್ಲ, ದೇಹಕ್ಕೆ ಎಲ್ಲ ಇರ್ತಕ್ಕಂಥದ್ದು. ದೇಹಕ್ಕೆ ಪೆಟ್ಟು ಬೀಳಬೇಕು, ದೇಹಕ್ಕೆ ಏನಾದರೂ ತೊಂದರೆ ದಶೇಂದ್ರಿಗಳು ಆ ಮನಸ್ಸಿನ ಜೊತೆಗೆ ಸೇರಿ, ಅಂದ್ರೆ ಇನ್ನೊಂದು ವಸ್ತುವಿನ ಜೊತೆಗೆ ಸೇರಿ ಈ ಒಡಲನ್ನು ಕೆಡಿಸಕ್ಕೆ ಶುರು ಮಾಡ್ತದೆ. ಒಡಲ ಕೆಡ್ತು ಅಂತಂದ್ರೆ ಒಡಲಿನ ಒಳಗಿರ್ತಕ್ಕಂಥ ಒಂದಿಷ್ಟು ಜೀವಾತ್ಮ ಅನ್ಕೊಂಡಿರ್ತಾನಲ್ಲ, ಜೀವ ಒಳಗಿದೆಯಲ್ಲ, ಆ ಜೀವ ಒಡಲಿನ ಜೊತೆಗೆ ಸಂಪರ್ಕ ಮಾಡಿ ಮಾಡಿ ಮುಂದೆ ಜನನ ಮರಣಗಳ ಚಕ್ರದಲ್ಲಿ ಸಿಕ್ಕಾಕೊಳ್ತದೆ. ಹೆಂಗಂತಂದ್ರೆ ಇವತ್ತು ನಾವು ಸಾಂಬಾರು ಮಾಡಿದ ಪಾತ್ರೆಯಲ್ಲಿ ದಿನನಿತ್ಯ ಚಹಾ ಮಾಡ್ತೇವೆ. ಆ ಚಹಾ ಮಾಡುವ ಪಾತ್ರೆ ಇವತ್ತು ಸಿಕ್ಕಿಲ್ಲ ನಮಗೆ. ಚಹಾ ಮಾಡುವ ಪಾತ್ರೆ ಸಿಕ್ಕಿಲ್ಲ. ಏನೋ ಅರ್ಜೆಂಟ್ ಮಾಡಬೇಕು, ಬೀಗರು ನೆಂಟರು ಸಂಬಂಧಿಕರು ಬಂದಿದ್ದಾರೆ ಅಂತ ತಿಳ್ಕೊಂಡು ಯಾವುದೋ ಇರಲಿ ಅಂತ ಸಾಂಬಾರು ಮಾಡಿದ ಪಾತ್ರೆಯನ್ನು ತಗೊಂಡು ಏನು ಮಾಡ್ತೀವಿ? ಚಹಾ ಮಾಡ್ತೇವೆ.
ಚಹಾ ಕುಡಿಯುವ ಸಂದರ್ಭದಲ್ಲಿ ಏನಾಗ್ತದಂದ್ರೆ ಆ ಚಹಾದ ಸಂಸ್ಕಾರ, ಸಾಂಬಾರಿನ ಪಾತ್ರೆ, ಸಾಂಬಾರಿಲ್ಲ ಆದ್ರೆ ಸಾಂಬಾರು ಮಾಡಿದ ಪಾತ್ರೆಯಲ್ಲಿ ಚಹಾ ಮಾಡಿದ್ರೆ ಚಹಾ ಹೆಂಗಾಗ್ತೈತಿ ಅಂದ್ರೆ ಸಾಂಬಾರಿನ ವಾಸನೆ ಬರ್ತದೆ. ಹಾಗೆ ಜೀವಾತ್ಮ ಈ ಶರೀರ ಸಂಬಂಧವನ್ನ ಇಟ್ಕೊಂಡಿರೋದ್ರಿಂದ, ಮನೆಯ ಸಂಬಂಧ ಇಟ್ಕೊಂಡಿರೋದ್ರಿಂದ, ಹೊಲ ಮನೆ ಕನಕ ಧನ ಕನಕ ವನಿತಾದಿಗಳ ಸಂಬಂಧ ಇಟ್ಕೊಂಡಿರೋದ್ರಿಂದ ಈ ಜೀವ ಏನು ಮಾಡ್ತದೆ, ಜೀವಾತ್ಮ ಏನು ಮಾಡ್ತಾನೆ, ಸುತ್ತಲೇ ಪ್ರಾರಂಭ ಮಾಡ್ತದೆ. ಪುನರಪಿ ಜನನ ಪುನರಪಿ ಮರಣ. ಅದಕ್ಕೆ ಇಲ್ಲಿ ಅಲ್ಲಮ ಪ್ರಭುಗಳು ಎಣ್ಣೆ ಬೇರೆ ಬತ್ತಿ ಬೇರೆ ಎರಡೂ ಕೂಡಿ ಸೊಡರಾಯಿತು. ಪಾಪ ಬೇರೆ ಪುಣ್ಯ ಬೇರೆ. ಪುಣ್ಯ ಪಾಪಗಳ ಸೇರಿ ಅದು ಬೇರೆ ಬೇರೆ ಇದೆ, ಆದರೆ ಸೇರಿ ಏನಾಯ್ತು ಅಂತ ಕೇಳಿದ್ರೆ ಒಡಲಾಯಿತು. ಇದು ಒಡಲು, ಈ ಶರೀರ, ಈ ದೇಹ ಹೆಂಗಾಗಿದೆ ಅಂತ ಕೇಳಿದ್ರೆ ಪುಣ್ಯ ಪಾಪಗಳ ಸಮ್ಮಿಶ್ರಣದಿಂದ, ಪುಣ್ಯ ಪಾಪಗಳ ಒಂದು ಸೇರಿ ಈ ಶರೀರ ಆಗಿದೆ. ಅದರ ಪುಣ್ಯಾತ್ಮರೇ ಆಗ್ಬೋದು, ಮುಂದೆ ಪಾಪಾತ್ಮರೇ ಆಗ್ಬೋದು, ಜೀವಾತ್ಮರೇ ಆಗ್ಬೋದು, ಪರಮಾತ್ಮರೇ ಆಗ್ಬೋದು, ಮಹಾತ್ಮರೇ ಆಗ್ಬೋದು. ಹೀಗೆ ಈ ಪುಣ್ಯ ಮತ್ತು ಪಾಪಗಳ ಸಮ್ಮಿಶ್ರಣದಿಂದ ದೇಹ ಆಗಿದೆ, ಒಡಲಾಗಿದೆ. ಮಿಗಬಾರದ ಮಿಗಲಿರಬಾರದ, ಹೇಳಕ್ಕೂ ಬರಲ್ಲ ಬಿಡಕ್ಕೂ ಬರಲ್ಲ. ಹಿಂಗೆ ಐತಿ ಅನ್ನೋದಕ್ಕೂ ಸಾಧ್ಯವಿಲ್ಲ, ಹಿಂಗೆ ಬರ್ತದ. ಈ ಕೆಲವರೆಲ್ಲ ನೋಡಿದ್ದೇವೆ ನಮ್ಮ ಶಾಸ್ತ್ರ, ನಾವು ವೇದಾಂತ ಆಗಲಿ ಅಥವಾ ನಮ್ಮ ವೀರಶೈವ ತತ್ವ, ಪುಣ್ಯ ಪಾಪಗಳ ಅನುಸಾರವಾಗಿ ಜನ್ಮವನ್ನು ತಾಳ್ತೇವೆ ಅಂತ ಹೇಳಿದರೆ ಅದರಲ್ಲಿ ಇತ್ತೀಚೆಗೆ ಓಂ ಶಾಂತಿ ಅನ್ನುವಂಥದ್ದು ಒಂದು ಉಟ್ಕೊಳ್ಳಂಗ. ಓಂ ಶಾಂತಿಯ ತತ್ವವನ್ನು ವಿಚಾರ ಮಾಡಿದ್ರೆ ಅವರೇನಂತಾರೆ, ಮನುಷ್ಯನಾಗಿಯೇ ಹುಡ್ತಾನ ಅಂತ ಹೇಳ್ತಾರೆ. ಆದ್ರೆ ನಮ್ಮಲ್ಲಿ ಹಾಗಿಲ್ಲ. ಮನುಷ್ಯ ಮುಂದೆ ಬೇರೆ ಜನ್ಮವನ್ನು ಆ ಕರ್ಮಾನುಸಾರವಾಗಿ ಪ್ರಾಣಿಗಳು, ಅದಕ್ಕೆ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ 84 ಲಕ್ಷ ಜೀವರಾಶಿ. ಎಷ್ಟು? 84 ಜೀವರಾಶಿ. ಚೌರ್ಯಾಂಶ ಜನ್ಮ ಅಂತ ಹೇಳ್ತಾರೆ. 84 ಜೀವರಾಶಿ ಒಳಗೆ ನಾವು ಏನು ಮಾಡ್ಬೇಕಾಗ್ತದೆ, ಸುಳಿಬೇಕಾಗ್ತದೆ. ಚಕ್ರದಲ್ಲಿ ಸಿಕ್ಕಾಕೊಳ್ತೇವೆ. ಏನಾಗ್ತೇವೆ ಗೊತ್ತಿಲ್ಲ. ನಾಯಿ, ಹಂದಿ, ಕತ್ತೆ, ಕುದುರೆ ಏನಾಗ್ತೇವೆ ಗೊತ್ತಿಲ್ಲ. ಅಂಡಜ ಪಿಂಡಜ ಶ್ವೇದಜ ಉದ್ಬೀಜಗಳನ್ನು ಯಾವ ಚಕ್ರದಲ್ಲಿ ಯಾವ ಜನ್ಮವನ್ನು ತಾಳ್ತೇವೆ ಗೊತ್ತಿಲ್ಲ, ಕರ್ಮಾನುಸಾರವಾಗಿ. ಯಾಕಂದ್ರೆ ನಮ್ಮದು ಕರ್ಮ ಭೂಮಿ, ನಮ್ದೇನಂದ್ರೆ ಕರ್ಮಕಾಂಡ. ಕರ್ಮವನ್ನು ನಂಬತಕ್ಕಂಥವ್ರು ನಾವೆಲ್ಲ ಆ ಕರ್ಮದ ಅನುಸಾರವಾಗಿ ಜನ್ಮಗಳನ್ನು ತಾಳ್ತೇವೆ ಅನ್ನುವಂಥದ್ದು ನಮ್ದನ್ನು. ಆದರೆ ಓಂ ಶಾಂತಿಯವರು ಹೇಳ್ತಾರೆ, ಜೋಳ ಬಿತ್ತಿದ್ರೆ ಜೋಳನೇ ಬೆಳಿತೀವಿ, ಗೋಧಿ ಬಿತ್ತಿದ್ರೆ ಗೋಧಿನೇ ಬೆಳಿತೀವಿ ಅಂತ ಹೇಳ್ತಾರೆ. ಮನುಷ್ಯನಾಗಿ ಸತ್ರ ಮನುಷ್ಯನಾಗಿ ಹುಡ್ತಾನೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಒಂದೇ ಅಷ್ಟೇ ವ್ಯತ್ಯಾಸ ಇದೆ, ಕೆಲವರಲ್ಲಿ ಕೆಲವೊಂದಷ್ಟೇ ವ್ಯತ್ಯಾಸವನ್ನು ಕಾಣುತ್ತೇವೆ. ಹೀಗಿಲ್ಲಿ ಮಿಗಬಾರದ ಮಿಗಲಿರಬಾರದ, ಒಡಲಿಚ್ಛೆಯ ಸರಿಸದೆ ನಿಮಿಷವಿರಬಾರದು. ನಾವು ಈ ದೇಹ ಹೇಳ್ದಂಗೆ ಕೇಳ್ತಾ ಹೋದ್ವಿ ಅಂದ್ರೆ ಅದಕ್ಕೆ ಪತಂಜಲಿ ಋಷಿಗಳು ಯೋಗ ಚಿತ್ತ ವೃತ್ತಿ ನಿರೋಧ ಅಂತ ಹೇಳಿದರು. ಈ ಒಡಲಿಚ್ಛೆಯನ್ನ ಅರಿತು ನಾವು ಅದರ ಇಚ್ಛೆಯಲ್ಲಿ ನಡೆಯದೆ ಅದರ ಅಚ್ಚು ಮುರಿಯಿತು ಅಂತ ನೋಡಿದೆವು. ಯಾಕಂದ್ರೆ ಕಾಲುಗಳೆರಡು ಬಂಡಿ ಕಂಡಿಯ ದೇಹ ಎಂಬುದು ತುಂಬಿದ ಬಂಡಿ ಕಂಡಯ್ಯ. ಕಾಲೆರಡು ಚಕ್ರ, ಕಾಲುಗಳೆರಡು ಅಚ್ಚು ಮುರಿತಂದ್ರೆ ಮತ್ತೆ ಅಚ್ಚು ತಯಾರು ಮಾಡಬೇಕಾಗ್ತದೆ. ಯಾಕಂದ್ರೆ ನಿನ್ನ ಜೀವನ ಪೂರ್ತಿ ಆಗಿಲ್ಲ. 100 ವರ್ಷನೋ 50 ವರ್ಷ ನಾವೇನು ಎಲ್ಲ ಕಟ್ಕೊಂಡು ಬಂದೇವಿ. ಅದಕ್ಕಿಲ್ಲಿ ಒಡಲಿಚ್ಛೆಯ ಸರಿಸದೆ ನಿಮಿಷವಿರಬಾರದು. ಕಾಯ ಗುಣವ ಅಳಿದು, ಕಾಯ ಗುಣ ಅಳಿದು. ಯಾಕಂದ್ರೆ ಕಾಯದ ಗುಣ ಅಂದ್ರೆ ಹೇಳ್ತಾರೆ ದಾಸಿಮಯ್ಯನವರು, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ, ಒಡಲುಗೊಂಡವ ಹಸಿವ, ಒಡಲುಗೊಂಡವ ಹುಸಿವ. ಅವನು ಹೇಳ್ತಾನೆ ಪರಮಾತ್ಮನಿಗೆ, ನಾನು ಒಡಲುಗೊಂಡವ, ನಾನು ದೇಹ ಧಾರಣೆ ಮಾಡಿದಂಥವನು, ನಾನು ಸುಳ್ಳು ಹೇಳ್ತೀನಿ,
ಮೋಸ ಮಾಡ್ತೀನಿ, ಜಗತ್ತಿನ ವ್ಯವಹಾರದಲ್ಲಿ ಸಿಕ್ಕಾಕೊಂಡಿದ್ದೀನಿ ನಾನು. ನೀ ನನ್ನಂಗೆ ಒಂದು ಸಲ ದೇಹ ಧಾರಣೆ ಮಾಡಿ ನೋಡು, ನೀ ಎನ್ನಂತೆ ಒಮ್ಮೆ ಒಡಲುಗೊಂಡು ನೋಡ. ಪರಮಾತ್ಮನಿಗೆ ಚಾಲೆಂಜು, ಪರಮಾತ್ಮನಿಗೆ ಪ್ರಶ್ನೆ ಮಾಡುವಂಥವ್ರು ಶರಣರು. ದೇಹಗೊಂಡವ ಒಡಲುಗೊಂಡವ ಹಸಿವೆ ಆಗೈತಂದ್ರೆ ಹಸಿವಿಗೋಸ್ಕರ, ಹಸಿವೆಯ ಇಂಗಿಸಿಕೊಳ್ಳೋಗೋಸ್ಕರ ಏನೇನು ಕೆಲಸ ಮಾಡ್ತಾನೆ. ದೇಹಗೊಂಡವ ಸುಳ್ಳು ಹೇಳ್ಬೇಕಾಗ್ತದೆ. ಹುಸಿವಂತ ಶರೀರ ಅದ ಇದು ಅಂತ ನೀನು ನನ್ನ ಮೇಲೆ ದೃಷ್ಟಿ ತೋರದೆ ಇದ್ರೆ ಒಂದು ಸಲ ನೀನು ದೇಹ ಧಾರಣೆ ಮಾಡಿಕೊಂಡು ನೋಡು ಅಂತ ಛಲ ಪ್ರಶ್ನೆ ಮಾಡ್ತಾನೆ ದೇವರಿಗೆ. ಆದರೆ ಇಲ್ಲಿ ಕಾಯ ಗುಣ ಒಳೆದು, ಕಾಯದ ಗುಣ ಏನದು? ಹಸಿವು ತೃಷೆಗಳ ಬಾಧೆ, ವ್ಯಸನ ವೇಳದ ಬಾಧೆ. ಹಸಿವು ತೃಷೆಗಳು ಈ ಶರೀರದ ಗುಣ ಇದೆ. ಆ ಗುಣಗಳನ್ನೆಲ್ಲ ಅಳಿಬೇಕು, ಗುಣಗಳನ್ನೆಲ್ಲ ದೂರ ಸರಿಸಬೇಕು. ಮಹಾದೇವಿ ವಚನವನ್ನು ನೆನಪಿಸ್ತೀನಿ ನಿಮಗೆ. ಕಾಮವೇ ನೀನು ನಿಲ್ಲು, ಕ್ರೋಧವೇ ನೀನು ನಿಲ್ಲು, ತೃಷೆಯೇ ನೀನು ನಿಲ್ಲು, ಹಸಿವು ನೀನು ನಿಲ್ಲು. ಹೀಗೆಲ್ಲ ಹೇಳ್ತಾ ಎಲ್ಲ ಕಾಮಾದಿಗಳನ್ನಾಗಲಿ ಈ ಕಾಯದ ಗುಣಗಳಿಗೆಲ್ಲ ನಿಲ್ಲು. ನಾನು ಅವಸರದ ಓಲೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಚನ್ನ ಮಲ್ಲಿಕಾರ್ಜುನನಿಗೆ ಓಲೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂದರೆ ಶರೀರ ಎನ್ನುವಂಥ ಓಲೆ ಅಂತ ಹೇಳಿದರು, ಶರೀರ ಅನ್ನುವಂಥ ಪತ್ರ ಅಂತ ಹೇಳಿದರು. ಅವಸರದ ದೇಹ ಎಂಬ ಓಲೆಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಈ ಓಲೆಯನ್ನು, ಈ ಶರೀರವನ್ನು ಅವನಿಗೆ ಅರ್ಪಣೆ ಇದೆ. ಚನ್ನ ಮಲ್ಲಿಕಾರ್ಜುನೆಯ ಒಲಿದ ಕಾಯ ನಾಯಿ ತಿಂದರೇನು ನರಿ ತಿಂದರೇನು ಅಂತ ಕೇಳ್ತಾಳೆ. ಈ ಶರೀರವನ್ನು ಪರಮಾತ್ಮನಿಗೆ ಒಂದು ಸಲ ಅರ್ಪಣೆ ಆದ ಮೇಲೆ ಇದು ನಾಯಿ ತಿಂದ್ರೇನು ನರಿ ತಿಂದ್ರೇನು? ಎಂಥ ವೈರಾಗ್ಯ ಅಕ್ಕ ಮಾರಿವೆ. ಅಂತ ಅಲ್ಲಮ ಪ್ರಭು ಈ ವಚನವನ್ನು ಬಹಳ ಸುಂದರವಾಗಿ ಕಾಯಗುಣ ಒಳೆದು ಮಾಯಾ ಜ್ಯೋತಿಯ ವಾಯುವ ಕೂಡುವ ಮುನ್ನ ನೋಡಿ, ಪರಮಾತ್ಮ ನೆನೆಸುವಂಥದ್ದು. ನೆರೆಗೆನ್ನೆಗೆ ತೆರೆಗಲ್ಲಕ್ಕೆ ಶರೀರಗೂಡು ಹೋಗುವ ಮುನ್ನ, ಹಲ್ಲು ಹೋಗಿ ಬೆನ್ನು ಬಾಗಿ ಅನ್ಯರಿಗೆ ಹಂಗಾಗದ ಮುನ್ನ, ಕಾಲ ಮೇಲೆ ಕೈಯ ನೂರಿ ಕೋಲು ಹಿಡಿಯದ ಮುನ್ನ, ಮುಪ್ಪಂದೊಪ್ಪು ಒಳೆದ ಮುನ್ನ, ಮೃತ್ಯು ಮುಟ್ಟದ ಮುನ್ನ, ಪೂಜಿಸು ಕೂಡಲ ಸಂಗಮ ದೇವ ಅಂತ ಬಸವಣ್ಣರು ಹೇಳ್ತಾರೆ. ದೇವರನ್ನು ಯಾವಾಗ ಸ್ಮರಣೆ ಮಾಡಬೇಕು? ಮುನ್ನ ಪ್ರತಿಯೊಂದು ಶಬ್ದಕ್ಕೆ ಮುನ್ನ ಅಂತಂತ ಹೇಳಿದ್ರು. ಮುನ್ನ ಅಂದ್ರೆ ಮೊದಲು. ನಮ್ಮ ಚರ್ಮ ಸುಖ ಕೊಳ್ಳೋಕ್ಕಿಂತ ಮುಂಚೆ, ನಮ್ಮ ಮೈಯಾಗ ಶಕ್ತಿ ಕಡಿಮೆ ಆಗ್ತಕ್ಕಂಥ ಪೂರ್ವದಲ್ಲಿ, ಕೂದಲ ಬೆಳಗಾಗೋಕ್ಕಿಂತ ಪೂರ್ವದಲ್ಲಿ, ಹಲ್ಲು ಹೋಗೋಕ್ಕಿಂತ ಪೂರ್ವದಲ್ಲಿ, ಬೆನ್ನವಾಗೋಕ್ಕಿಂತ ಪೂರ್ವದಲ್ಲಿ ನೋಡಿ. ಹೀಗೆ ಎಲ್ಲ ಶಬ್ದಗಳನ್ನು ಈ ಶರೀರ ಬಾಗಿ ಮೃತ್ಯು ಸಮೀಪ ಐತಿ ಅಂತ ಅಂದ್ಕೊಂತೇವೆ, ಅದಕ್ಕಿಂತ ಪೂರ್ವದಲ್ಲಿ ಸ್ಮರಣೆ ಮಾಡಪ್ಪ. ಎಂಥ ಮಾತು, ಎಷ್ಟು ಸರಳವಾಗಿ ಹೇಳಿದ್ದಾರೆ. ನಮ್ಮನ್ನು ಎಷ್ಟು ಸರಳೀಕರಣ ಮಾಡಿ ಭಕ್ತಿಯನ್ನು ತೋರಿಸಿದ್ದಾರೆ. ಅದಕ್ಕೆ ಭಕ್ತಿ ಭಂಡಾರಿ ಎನಿಸ್ಕೊಂಡ್ರು ಅವರು. ಆದರೆ ಇಲ್ಲಿ ಕಾಯ ಗುಣ ಒಳೆದು ಮಾಯಾಜ್ಯೋತಿ ವಾಯುವ ಕೂಡುವ ಮುನ್ನ ಭಕ್ತಿಯನ್ನು ಮಾಡಬಲ್ಲ ಆತನೇ ದೇವನೋಡಾಗುವ ಇಷ್ಟ. ಭಕ್ತ ಅಂತ ಹೇಳೋರು ದೇವ ಅಂತ ಹೇಳಿದ್ರು. ಎಷ್ಟು ಸುಂದರ. ಭಕ್ತರಂತ ಹೇಳಕ್ಕ ಆಗಲಿಲ್ಲ. ನೀ ಈ ಕಾಯ ಗುಣ ಒಳೆದು ಅಂದರೆ ಈ ಎಲ್ಲ ಹಸಿವು ತೃಷೆಗಳಾಗಲಿ, ಮಾಯಾ ಆಗಲಿ, ಮಮತೆ ಆಗಲಿ, ರಾಗದ್ವೇಷಗಳಾಗಲಿ, ಕಾಮಕ್ರೋಧಾದಿಗಳಾಗಲಿ, ಈ ಶರೀರದ ಏನು ಸಪ್ತ ಇಂದ್ರಿಯಗಳಿದಾವೋ, ದಶೇಂದ್ರಿಯಗಳಿದಾವೋ, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಸಪ್ತ ರಸಗಳಿದ್ದಾವೆ. ಎಲ್ಲ ತಾಪಗಳನ್ನು ಮೀರಿದಾಗ, ಎಲ್ಲ ತ್ರಿತಾಪಗಳನ್ನು, ಎಲ್ಲ ಈ ಶರೀರದ ಕರ್ಮಗಳನ್ನೆಲ್ಲ, ಶರೀರದ ಗುಣಧರ್ಮಗಳನ್ನೆಲ್ಲ ಅಳಿಬೇಕು. ಅಳಿದು ಇಲ್ಲಿರ್ತಕ್ಕಂಥ ಜ್ಯೋತಿ, ಇದು ಆ ಜ್ಯೋತಿಯ ಕೂಡುವ ಪೂರ್ವದಲ್ಲಿ. ಯಾವ ಜ್ಯೋತಿ? ಮಹಾಜ್ಯೋತಿಯಲ್ಲಿ ಕೂಡುವ ಮೊದಲು. ಈ ಚಿಕ್ಕ ಜ್ಯೋತಿ ಮಹಾಜ್ಯೋತಿಯ ಕೂಡುವ ಮೊದಲು, ಅಥವಾ ಇಲ್ಲಿರ್ತಕ್ಕಂಥ ದೇಹ ಪಂಚ ಮಹಾಭೂತಗಳಲ್ಲಿ ಮತ್ತೆ ಲಯ ಆಗೋಕ್ಕಿಂತ ಪೂರ್ವದಲ್ಲಿ ನೀನೇನು ಮಾಡು?
ಮುನ್ನ ಅಂತ ಹೇಳಿದ್ರೆ ಶಬ್ದ ಮೊದಲು. ಭಕ್ತಿಯ ಮಾಡಬಲ್ಲಡೆ, ನೀನೇನು ಮಾಡ್ತೀವಿ? ಭಕ್ತಿಯ ಮಾಡಬಲ್ಲಡೆ, ನೀನೇ ದೇವನೋಡ. ದೇವನೋಡ ಗುಹೇಶ್ವರ. ದೇವನಾಗಲಿಕ್ಕೆ ನಾವು ಬಂದೇವಿ, ಮನುಷ್ಯನಾಗಕ್ಕಲ್ಲ. ಅಲ್ಲಮ್ಮ ಪ್ರಭು ಹೇಳ್ತಾನೆ, ನಾವೆಲ್ಲರೂ ಏನು ಮಾಡಕ್ಕೆ ಬಂದೇವಿ? ದೇವರಾಗಲಿಕ್ಕೆ ಬಂದೇವಿ, ಮನುಷ್ಯರಾಗೋದಕ್ಕಲ್ಲ ಅನ್ನುವಂಥ ವಿಚಾರ ಇಟ್ಕೊಂಡು ಇಂಥ ಒಳ್ಳೆಯ ವಿಚಾರವನ್ನು, ವಚನವನ್ನು ಸರಳವಾಗಿ ಇದು ಹೇಳಿದ್ರೆ ನಿಮ್ಮ ಕಂಠಪಾಠ ಆಗಿರ್ಬೇಕ್ರಿ. ಹೀಗೆ ಇಂಥ ವಚನಗಳ ಮೂಲಕ ಸಮಾಜ ತಿದ್ದುವ ಕೆಲಸವನ್ನ, ಅನೇಕ ಜನರನ್ನ ತಿದ್ದುವ ಕೆಲಸವನ್ನ ಅಲ್ಲಮ್ಮ ಪ್ರಭುಗಳು ಮಾಡ್ತಾ ಮಾಡ್ತಾ ಗುರುವಿನ ಸಾನ್ನಿಧ್ಯಕ್ಕೆ ಬರ್ತಾರೆ. ಗುರು ಅಂತಂದ್ರೆ ಸಾಮಾನ್ಯ ಅಲ್ಲ ಇದು. ಗುರು ಅಂದ್ರೆ ಒಂದು ಶಕ್ತಿ. ಗುರು ಅಂದ್ರೆ ಒಂದು ಶಕ್ತಿ, ಅದು ವ್ಯಕ್ತಿ ಅಲ್ಲ. ನಾವು ಗುರು ಅಂದ್ರೆ ವ್ಯಕ್ತಿಯ ರೂಪದಲ್ಲಿ ನೋಡ್ತೇವೆ, ಆದರೆ ಅದೊಂದು ಶಕ್ತಿ ಅಂತ ಎಲ್ಲ ಮಹಾತ್ಮರು ಹೇಳ್ತಾ ಬರ್ತಾರೆ.